Everyone, welcome to my class. In the last class, we discussed linear combination of vectors and linear span of a set. ಎರಡು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದ್ವಿ. Now I will discuss next concept, linearly dependent and linearly independent. ಇಂಪಾರ್ಟೆಂಟ್ ಇರುತ್ತೆ ಈ ಕಾನ್ಸೆಪ್ಟ್, ಸರಿಯಾಗಿ ನೋಡ್ಕೊಳ್ಳಿ. ಲೀನಿಯರ್ಲಿ ಡಿಪೆಂಡೆಂಟ್ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಕನ್ಸಿಡರ್ ಎ ಸೆಟ್, ಒಂದು ಸೆಟ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಲೆಟ್ ಸೆಟ್ ಆಫ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓವರ್ ಎ ಫೀಲ್ಡ್ ಎಫ್ ಈ ಸೆಟ್ ಟು ಬಿ ಎ ಲೀನಿಯರ್ಲಿ ಡಿಪೆಂಡೆಂಟ್, the set of all alpha 1 alpha 2 up to etc alpha n of vectors in a vector space V over a field F is said to be a linearly dependent, if there exist a scalars. If condition is that if there exist a scalars a1 a2 up to etc n number of scalars exist ಆಗ್ತಾ ಇದೆ. ಇಲ್ಲಿ ಕೆಲವೊಂದು ಬುಕ್ಕಲ್ಲಿ c1 c2 ಅಪ್ ಟು ಎಕ್ಸೆಟ್ರಾ n ನಂಬರ್ ಆಫ್ ಸ್ಕೇಲರ್ಸ್ನ ನಲ್ಲೂ ಕೂಡ ತಗೊತಾರೆ. ಇನ್ ಎ ಫೀಲ್ಡ್ ಎಫ್ ನಾಟ್ ಆಲ್ ಆಫ್ ದೆಮ್ ಆರ್ ಝೀರೋಸ್ ಸಚ್ ದಟ್, ಯಾವ ಕಂಡೀಷನಲ್ಲಿ, ಲೀನಿಯರ್ ಕಾಂಬಿನೇಷನ್ ಕಂಡೀಷನಲ್ಲಿ c1 alpha 1 plus c2 alpha 2 plus up to etc cn alpha n is equal to 0, or a1 alpha 1 plus a2 alpha 2 up to etc an alpha n which is equal to 0 ಆಗಿದೆ. ಈ ಕಂಡೀಷನಲ್ಲಿ ನಾವು alphas are vectors and there exist a scalars, these scalars exist a scalars. ದಿಸ್ ಕಂಡೀಷನ್ ನಾವು ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳಿ ಕರಿತೀವಿ ಯಾವಾಗ ನಾಟ್ ಆಲ್ ಆಫ್ ದೆಮ್ ಆರ್ ಝೀರೋಸ್. ಯಾವುದು ಸ್ಕೇಲರ್ಸ್, ಎಕ್ಸಿಸ್ಟೆಡ್ ಸ್ಕೇಲರ್ಸ್ ಏನಿದೆಯೋ ಆ ಎಕ್ಸಿಸ್ಟೆಡ್ ಸ್ಕೇಲರ್ಸಲ್ಲಿ ನಾಟ್ ಆಲ್ ಆಫ್ ದೆಮ್ ಆರ್ ಝೀರೋಸ್ ಕಂಡೀಷನ್ ಇರಬೇಕು. ಅಂತಂದರೆ ಇದರಲ್ಲಿ a1 a2 ಅಪ್ ಟು ಎಕ್ಸೆಟ್ರಾ an ನಂಬರ್ ಏನಿದೆಯೋ ಇವೆಲ್ಲನೂ ಕೂಡ ಸ್ಕೇಲರ್ಸ್. ಈ ಸ್ಕೇಲರ್ಸಲ್ಲಿ ಎಲ್ಲ ಸ್ಕೇಲರ್ಸು ಝೀರೋ ಆಗಿರಬಾರ್ದು, ಅಟ್ಲೀಸ್ಟ್ ಯಾವುದಾದ್ರೂ ಒಂದಾದರೂ ನಾನ್-ಝೀರೋ ಆಗಿರಬೇಕು. ಅಟ್ಲೀಸ್ಟ್ a1 ಆದರೂ 1 ಆಗಿರ್ಬೋದು, ಅಥವಾ ನಾಟ್ ಈಕ್ವಲ್ ಟು 0 ಕಂಡೀಷನ್ ಏನಾದರೂ ಆಗಿರ್ಬೋದು, 1 2 3 ಅಪ್ ಟು ಎಕ್ಸೆಟ್ರಾ ಯಾವುದಾದ್ರೂ ಆಗಿರ್ಬೋದು. ನಾನ್-ಝೀರೋ ಅಟ್ಲೀಸ್ಟ್ ಒಂದಾದರೂ ಎಕ್ಸಿಸ್ಟ್ ಆಗಲಿ ನಾನ್-ಝೀರೋ ಆಗಿರೋ ಅಂಥ ಕಂಡೀಷನು a2 ಆಗಿರ್ಬೋದು a3 ಆಗಿರ್ಬೋದು, ಯಾವುದಾದ್ರೂ ಅಟ್ಲೀಸ್ಟ್ ಒಂದಾದರೂ ನಾನ್-ಝೀರೋ ಆಗಿತ್ತು ಅಂದರೆ ನಾಟ್ ಆಲ್ ಆಫ್ ದೆಮ್ ಆರ್ ಝೀರೋಸ್ ಆಗಲಿಲ್ಲ, ಎಲ್ಲ ಸ್ಕೇಲರ್ಸು ಕೂಡ ಝೀರೋ ಆಗಲಿಲ್ಲ ಅಂದರೆ ಅದನ್ನು ನಾವೇನಂತ ಕರಿತೀವಿ, ಲೀನಿಯರ್ಲಿ ಡಿಪೆಂಡೆಂಟ್ ಸೆಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್, ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಅಂದರೆ ದಿ ಸೆಟ್ ಆಫ್ ಆಲ್, ಕನ್ಸಿಡರ್ ದಿ ಸೆಟ್ ಆಫ್ ಆಲ್ ವೆಕ್ಟರ್ಸ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಆಫ್ ವೆಕ್ಟರ್ಸ್ ಇನ್ ಎ ವೆಕ್ಟರ್ ಸ್ಪೇಸ್ ವಿ ಓವರ್ ಎ ಫೀಲ್ಡ್ ಎಫ್, ಇದೇ ಕಂಡೀಷನ್ನೇ ತೊಗೊಂಡಿದ್ದೀನಿ. ಸೆಟ್ ಆಫ್ ಆಲ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ in a vector space V over a field F is said to be a linearly independent ಅಂತ ಕರಿತೀವಿ. if ಯಾವಾಗ there exist a scalars a1 a2 up to etc n number of scalars exist ಆಗ್ತಾ ಇದೆ in such that a1 alpha 1 plus a2 alpha 2 up to etc an alpha n which is equal to 0 ಆಗಿದ್ದಾಗ, which implies all scalars ಏನಿದೆಯೋ a1 a2 up to etc n ನಂಬರ್ ಆಫ್ ಸ್ಕೇಲರ್ಸ್ ಏನಿದೆಯೋ ಅದೆಲ್ಲ ಕೂಡ 0 ಆಗಿರಬೇಕು ಅಂತ ಹೇಳ್ತಾ ಇದೆ. a1 is equal to 0 a2 is equal to 0 up to etc n ನಂಬರ್ ಆಫ್ ಸ್ಕೇಲರ್ಸ್ ಏನಿದೆಯೋ ಎಲ್ಲನೂ ಕೂಡ 0 ಆಗಿರಬೇಕು ಅಂತೇಳಿ ಹೇಳ್ತಾ ಇದೆ. ಪ್ರೀವಿಯಸ್ಸಲ್ಲಿ ಯಾವುದಾದ್ರೂ ಅಟ್ಲೀಸ್ಟ್ ಒಂದಾದರೂ ನಾನ್-ಝೀರೋ ಬರಬೇಕು, ಯಾವುದಾದ್ರೂ ಸ್ಕೇಲರ್ಸಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನಾನ್-ಝೀರೋ ಅಂದರೆ ನಾಟ್ ಆಲ್ ಆಫ್ ದೆಮ್ ಆರ್ ಝೀರೋಸ್ ಅಂತ ಹೇಳ್ತಾ ಇದೆ. ಅಟ್ಲೀಸ್ಟ್ ಒಂದಾದರೂ ಸ್ಕೇಲರಲ್ಲಿ ಈ a1 a2 ಅಪ್ ಟು ಎಕ್ಸೆಟ್ರಾ an ಇದೆಯಲ್ಲ ಅದರಲ್ಲಿ ಯಾವುದಾದ್ರೂ ಒಂದಾದರೂ ನಾನ್-ಝೀರೋ ಬಂತು ಅಂದರೆ ಇಟ್ ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತಂದರೆ ಆಲ್ ಆಫ್ ದೆಮ್ ಆರ್ ಝೀರೋಸ್, ಇದರಲ್ಲಿ ಕೊಟ್ಟಿರುವಂಥ ಎಲ್ಲ ಸ್ಕೇಲರ್ಸು ಕೂಡ 0 ಆಗಿರಲೇಬೇಕು ಅಂತ ಕಂಡೀಷನ್ ನಾವೇನಂತ ಕರಿತೀವಿ, ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಇರುತ್ತೆ ಕಾನ್ಸೆಪ್ಟು, ಸರಿಯಾಗಿ ನೋಡ್ಕೊಳ್ಳಿ. ಇದರಲ್ಲಿ ಯಾವಾಗಲೂ ಪ್ರಾಬ್ಲಮ್ಸು ಕ್ವಶನ್ಸು ಬಂದೇ ಬರ್ತಾ ಇರುತ್ತೆ, ಯಾವಾಗಲೂ ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್
ಎಕ್ಸಾಂಪಲ್ ನೋಡೋದಾದರೆ ಎಕ್ಸಾಂಪಲ್ ಕನ್ಸಿಡರ್ ದಿ ಸೆಟ್ ಎಸ್ ಈಸ್ ಈಕ್ವಲ್ ಟು 1,0 ಆ್ಯಂಡ್ 0,1 ಎರಡು ವೆಕ್ಟರ್ಸ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಆಲ್ಫಾ 1 ಆ್ಯಂಡ್ ಆಲ್ಫಾ 2 ಅಂತೇಳಿ ತೊಗೊತಾ ಇದ್ದೀನಿ. ಕನ್ಸಿಡರ್ ಎ ಸೆಟ್ ಎಸ್ ಈಸ್ ಈಕ್ವಲ್ ಟು 1,0 1,0ನ ಆಲ್ಫಾ 1 ಅಂತೇಳಿ ತೊಗೊಂಡಿದ್ದೀನಿ ಆ್ಯಂಡ್ 0,1ನ ಆಲ್ಫಾ 2 ಅಂತೇಳಿ ತೊಗೊಂಡಿದ್ದೀನಿ. ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತೇಳಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಇನ್ V2 ಆಫ್ R ಅಂತೇಳಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಾನು ಲೀನಿಯರ್ಲಿ ಇಂಡಿಪೆಂಡೆಂಟಾಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಹೇಗೆ ಅಂತಂದರೆ ಇದರಲ್ಲಿ ದೆರ್ ಎಕ್ಸಿಸ್ಟ್ ಎ ಸ್ಕೇಲರ್ಸ್. ಇದಕ್ಕೆ ನಾವು ಎಕ್ಸಿಸ್ಟ್ ಎ ಸ್ಕೇಲರ್ಸ್ A1 A2ನಾರು ಯೂಸ್ ಮಾಡ್ಕೊಳ್ಳಿ ಅಥವಾ C1 C2ನಾರು ಯೂಸ್ ಮಾಡ್ಕೊಳ್ಳಿ. ಎಕ್ಸಿಸ್ಟ್ ಎ ಸ್ಕೇಲರ್ಸ್ನ ಯೂಸ್ ಮಾಡಿಕೊಂಡು ನಾನು ಹೌದಾ ಸ್ಕೇಲರ್ಸ್ ಈಕ್ವಲ್ ಟು 0 ಆಗುತ್ತಾ, ಏನಾಗಬೇಕು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದರೆ ಆಲ್ ಸ್ಕೇಲರ್ಸ್ ಅದರಲ್ಲಿ ಎಕ್ಸಿಸ್ಟ್ ಆಗುವಂಥ ಎಲ್ಲ ಸ್ಕೇಲರ್ಸು ಕೂಡ 0 ಆಗಿರಬೇಕು. ಬಟ್ ಈ ಕಂಡೀಷನಲ್ಲಿ ನಮಗೆ ಸ್ಕೇಲರ್ಸು 0 ಆಗುತ್ತಾ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ. ನಾವು ಕನ್ಸಿಡರ್ ಈ ಪ್ರಾಬ್ಲಮಲ್ಲಿ ದಿಸ್ ಟರ್ಮ್ನ ಆಲ್ಫಾ 1 ತೊಗೊಂಡಿದ್ದೀನಿ, ದಿಸ್ ಟರ್ಮ್ನ ಆಲ್ಫಾ 2 ತೊಗೊಂಡಿದ್ದೀನಿ. ನಾವು ಕನ್ಸಿಡರ್ ಲೀನಿಯರ್ ಕಾಂಬಿನೇಷನ್ ಏನಾಗಿದೆ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 2 ಟರ್ಮ್ಸ್ ಇದೆ. ಸೊ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ವಿಚ್ ಈಸ್ ಈಕ್ವಲ್ ಟು 0 ಈ ಕಂಡೀಷನಲ್ಲಿ C1 ಆಲ್ಫಾ 1 ವಿಚ್ ಈಸ್ ಈಕ್ವಲ್ ಟು ಎರಡೇ ಟರ್ಮ್ ಇದೆ. ಸೊ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ವಿಚ್ ಈಸ್ ಈಕ್ವಲ್ ಟು 0,0 2 ಟರ್ಮ್ಸ್ ಇದೆ. ಸೊ 0,0 ತೊಗೊಂಡಿದ್ದೀನಿ. A1 A2ನಾರು ಯೂಸ್ ಮಾಡ್ಕೊಳ್ಳಿ ಅಥವಾ C1 C2ನಾದರೂ ಯೂಸ್ ಮಾಡ್ಕೊಳ್ಳಿ. ನಾವು ಸಿಂಪ್ಲಿಫೈ ಮಾಡಿದ್ರೆ C1 ಇಂಟು 1 ಈಸ್ C1 ಪ್ಲಸ್ C2 ಇಂಟು 0 ಈಸ್ ಪ್ಲಸ್ 0. ಸೊ Z1 ಆ್ಯಂಡ್ C1 ಇಂಟು 0 ಈಸ್ 0 ಪ್ಲಸ್ C2 ಇಂಟು 1 ಈಸ್ C2. ಸೊ ಇಲ್ಲಿ ರಿಸಲ್ಟ್ ಈಸ್ C1, C2 ವಿಚ್ ಈಸ್ ಈಕ್ವಲ್ ಟು 0,0. ಸೊ ಇದನ್ನು ಈಕ್ವಲ್ ಮಾಡಿದ್ರೆ C1 ಈಸ್ ಈಕ್ವಲ್ ಟು 0 ಆ್ಯಂಡ್ C2 ಈಕ್ವೇಟ್ ಮಾಡಿಕೊಂಡ್ರೆ C2 ಈಸ್ ಈಕ್ವಲ್ ಟು 0. C1 ಮತ್ತು C2 ವ್ಯಾಲ್ಯೂ 0 ಬರ್ತಾ ಇದೆ. ಸೊ ಆಲ್ ಸ್ಕೇಲರ್ಸ್ ನಮಗೆ ಏನಾಗಿದೆ ಎಲ್ಲ ಸ್ಕೇಲರ್ಸು ಕೂಡ 0 ಆಗಿದೆ. ಸೊ ಅದರಿಂದ 0 ಆಗಿರೋದ್ರಿಂದ ನಾವು ತೊಗೊಂಡಿರೋಂಥ ಎಕ್ಸಾಂಪಲ್ ಏನಾಗಿದೆ ಇಟ್ ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತೇಳಿ ಹೇಳ್ಬೋದು. ಲೀನಿಯರ್ಲಿ ಇಂಡಿಪೆಂಡೆಂಟ್ಗೆ ಎಕ್ಸಾಂಪಲ್ ಆಗಿ ತೊಗೋಬೋದು. ನಾವು ಲೀನಿಯರ್ಲಿ ಡಿಪೆಂಡೆಂಟ್ಗೆ ಎಕ್ಸಾಂಪಲ್ನ ತೊಗೊಂಡಿಲ್ಲ. ಲೀನಿಯರ್ಲಿ ಡಿಪೆಂಡೆಂಟ್ಗೆ ಎಕ್ಸಾಂಪಲ್ಲು ಅಟ್ಲೀಸ್ಟ್ ಯಾವುದಾದ್ರೂ ಒಂದಾದರೂ ಸ್ಕೇಲರ್ಸು ನಾನ್ 0 ಆಗಿರಬೇಕು. ಎಲ್ಲ ಸ್ಕೇಲರ್ಸು ಕೂಡ 0 ಆಗಬಾರ್ದು. ಇದರಲ್ಲಿ ಏನು ಹೇಳ್ತಿತ್ತು ಇಂಡಿಪೆಂಡೆಂಟಲ್ಲಿ ಎಲ್ಲ ಸ್ಕೇಲರ್ಸು ಕೂಡ 0 ಆಗಿರಬೇಕಂತ ಹೇಳ್ತಾ ಇತ್ತು. ಲೀನಿಯರ್ಲಿ ಡಿಪೆಂಡೆಂಟಿಗೆ ಬಂದರೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದಾದರೂ ನಾನ್ 0 ಆಗಬೇಕು, ಅಟ್ಲೀಸ್ಟ್ ಒಂದು ಸ್ಕೇಲರ್ ಆದರೂ ನಾನ್ 0 ಆಗಬೇಕು ಅಂತೇಳಿ ಹೇಳ್ತಾ ಇದೆ. ಎಕ್ಸಾಂಪಲ್ ನೋಡೋದಾದರೆ ಎಕ್ಸಾಂಪಲ್ ಆಫ್ ಲೀನಿಯರ್ಲಿ ಡಿಪೆಂಡೆಂಟ್ ಸೆಟ್ಗೆ ಎಕ್ಸಾಂಪಲು this set of S is equal to 1,0 and minus 1,0 ತೊಗೊಂಡಿದ್ದೀನಿ. 1,0 and minus 1,0 ದಿಸ್ ಟರ್ಮ್ನ ಆಲ್ಫಾ 1 ಆ್ಯಂಡ್ ದಿಸ್ ಟರ್ಮ್ನ ಆಲ್ಫಾ 2 ತೊಗೊತಾ ಇದ್ದೀನಿ. ಈಸ್ ಅ ಲೀನಿಯರ್ಲಿ ಡಿಪೆಂಡೆಂಟ್ ಆಗುತ್ತಾ ಅಂತೇಳಿ ಎಕ್ಸಾಂಪಲ್ಗೆ ತೊಗೊಂಡಿದ್ದೀನಿ. ಈಸ್ ಅ ಲೀನಿಯರ್ಲಿ ಡಿಪೆಂಡೆಂಟ್ ಬಿಕಾಸ್ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ ಸೇಮ್ ಲೀನಿಯರ್ ಕಾಂಬಿನೇಷನ್ C1 ಇಂಟು ಆಲ್ಫಾ 1 ಈಸ್ 1,0 ಪ್ಲಸ್ C2 ಇಂಟು ಮೈನಸ್ 1, ಆಲ್ಫಾ 2 ಮೈನಸ್ 1,0 ವಿಚ್ ಈಸ್ ಈಕ್ವಲ್ ಟು 0,0 ವಿ ಕಾಲ್ ಇಟ್ ಆಸ್ ಈಕ್ವೇಷನ್ 1 ಅಂತೇಳಿ ಕರ್ಕೊಂಡಿದ್ದೀನಿ. ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ C1 ಇಂಟು 1 ಈಸ್ C1 ಪ್ಲಸ್ C2 ಇಂಟು ಮೈನಸ್ 1 ಇದೆ. ಸೊ ಇಲ್ಲಿ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ C1 ಮೈನಸ್ C2, C1 ಇಂಟು 0 ಈಸ್ 0 ಪ್ಲಸ್ C2 ಇಂಟು 0 ಈಸ್ 0 ಪ್ಲಸ್ 0 ಈಸ್ 0. C1 ಮೈನಸ್ C2, 0 ವಿಚ್ ಈಸ್ ಈಕ್ವಲ್ ಟು 0,0. ನಾವು ದಿಸ್ ಟರ್ಮಲ್ಲಿ ಈಕ್ವೇಟಿಂಗ್ ದಿ ಕರಸ್ಪಾಂಡಿಂಗ್ ಟರ್ಮ್ಸ್ನ ಈಕ್ವೇಟ್ ಮಾಡ್ಕೊತಾ ಇದ್ದೀನಿ. C1 ಮೈನಸ್ C2 ಈಸ್ ಈಕ್ವಲ್ ಟು 0 ಆ್ಯಂಡ್ 0 ಈಸ್ ಈಕ್ವಲ್ ಟು 0. ಸೊ ಈ ಟರ್ಮಲ್ಲಿ ನಾನು C1 ಮೈನಸ್ C2 ಈಸ್ ಈಕ್ವಲ್ ಟು 0 ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ವಿಚ್ ಈಸ್ ಈಕ್ವಲ್ ಟು ಏನಾಗಿದೆ C1 C2 ಆ ಕಡೆ ತೊಗೊಂಡ್ರೆ C1 ಈಸ್ ಈಕ್ವಲ್ ಟು C2 ಬರ್ತಾ ಇದೆ. ನಾವು ದಿಸ್ ಟರ್ಮಲ್ಲಿ ನಮಗೆ C1 C2 ವ್ಯಾಲ್ಯೂ ಗೊತ್ತಿಲ್ಲ. ಇಟ್ ಈಸ್ ಅ ರಿಯಲ್ ಸ್ಕೇಲರ್ಸು ರಿಯಲ್ ನಂಬರ್ಸ್ ಯಾವುದಾದ್ರೂ ತೊಗೋಬೋದು. ಫೀಲ್ಡಲ್ಲಿ ಎನಿ ನಂಬರ್ಸ್ನ ಕನ್ಸಿಡರ್ ಮಾಡ್ಕೊಬೋದು. 0 ಕೂಡ ತೊಗೋಬೋದು. 0 1 2 3 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಈ ಥರ ಯಾವುದೇ ಟರ್ಮ್ನಾದರೂ ತೊಗೋಬೋದು. 0 ಕೊಟ್ಟರೆ ಇದೆರಡೂ 0 ಆಗುತ್ತೆ. ಆಗ ಇಟ್ ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ. ಯಾವಾಗ ಎರಡೂ ಸ್ಕೇಲರ್ಸು 0 ಆಗಿದ್ದಾಗ. ಬಟ್ ನಾನಿಲ್ಲಿ ಯಾವುದಾದ್ರೂ ನಂಬರ್ ಕೊಡ್ಬೋದು ಅಂದರೆ 0 ಅಲ್ಲ 1 ಕೊಡ್ತೀನಿ. ನಾನು 1 ಕೊಡ್ತೀನಿ. ಸೊ ಇಲ್ಲಿ ಟೇಕ್ C1 ಈಸ್ ಈಕ್ವಲ್ ಟು 1 ಕೊಟ್ಟರೆ ಸಪೋಸ್ ಯಾವುದಾದ್ರೂ ಕೊಡ್ಬೋದು ನಾವು. ಇಲ್ಲಿ ನಾನು C1ಗೆ 1 ಕೊಡ್ತಾ ಇದ್ದೀನಿ. ಕೊಡೋ ಆಪ್ಷನ್ ಇದೆ. 0 ಕೊಟ್ಟರೆ ಮಾತ್ರ ಇಟ್ ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟು.
ಇಲ್ಲ 1 2 3 ಯಾವುದಾದ್ರೂ ಕೊಡ್ಬೋದು. ಇಲ್ಲಿ ಟೇಕ್ C1 ಇಸ್ ಈಕ್ವಲ್ ಟು 1 ಕೊಟ್ಟಿದ್ದೀನಿ. C1 1 ಆಯಿತು ಅಂದರೆ C2 ಈಸ್ ಆಲ್ಸೋ ಎ 1 ಈಕ್ವಲ್ ಇದೆ. ಸೊ ಅದರಿಂದ C1 ಇಸ್ ಈಕ್ವಲ್ ಟು 1 ವಿಚ್ ಈಸ್ ಆಲ್ಸೋ ಈಕ್ವಲ್ ಟು C2 ವ್ಯಾಲ್ಯೂ ಕೂಡ 1 ಆಗುತ್ತೆ. ಸೊ ಅದರಿಂದ ನಾವೇನು ಹೇಳ್ಬೋದು, C1 C2 ವ್ಯಾಲ್ಯೂ 1 ಬರ್ತಾ ಇದೆ. ಸೊ 1 ಬರ್ತಾ ಇದೆ ಅಂದರೆ ಇಟ್ ಈಸ್ ಅ ನಾನ್ ಝೀರೋ ಇದೆ. ಇಲ್ಲಿ ಈಕ್ವೇಷನ್ 1 ಕನ್ಸಿಡರ್ ಮಾಡಿಕೊಂಡ್ರೆ ದಿಸ್ ಟರ್ಮಲ್ಲಿ C1 ದೇರ್ಫೋರ್ ಈಕ್ವೇಷನ್ 1 ಇಂಪ್ಲೈಸ್ C1 ವ್ಯಾಲ್ಯೂ ಈಸ್ 1 ಇಂಟು 1,0 ಪ್ಲಸ್ C2 ವ್ಯಾಲ್ಯೂ ಈಸ್ 1 ಇಂಟು -1,0 ವಿಚ್ ಇಸ್ ಈಕ್ವಲ್ ಟು 0,0 ಇದೆ. ಸೊ ಇಲ್ಲಿ ನಾವು 0,0 ಬರ್ತಾ ಇದೆ. ಸೊ ಇಲ್ಲಿ ಇದನ್ನು ನಾವು ಏನಂತ ಹೇಳ್ಬೋದು, ಇಲ್ಲಿ ನಾನ್ ಝೀರೋ ಇದೆ, ಸ್ಕೇಲರ್ಸು ನಾನ್ ಝೀರೋ ಇದೆ. ಆದ್ದರಿಂದ ನಾವೇನು ಹೇಳ್ಬೋದು, ದಿಸ್ ಎಕ್ಸಾಂಪಲ್ನ ನಾವು ಲೀನಿಯರ್ಲಿ ಡಿಪೆಂಡೆಂಟ್ ಅಂತೇಳಿ ಹೇಳ್ಬೋದು. ಸಪೋಸ್ ಇಲ್ಲಿ C1 C2 ವ್ಯಾಲ್ಯೂ ಎರಡೂ ಕೂಡ 0 ಆಯಿತು ಅಂದರೆ ಇಟ್ ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗ್ತಾ ಇತ್ತು. ನಾವಿಲ್ಲಿ 1 ಇದೆ, ಇಲ್ಲಿ ನಂಬರ್ ಬರ್ತಾ ಇದೆ, ನಾನ್ ಝೀರೋ ಆಗಿದೆ. ಎರಡೂ ನಂಬರು ಕೂಡ ನಾನ್ ಝೀರೋ, ಅಟ್ಲೀಸ್ಟ್ ಒಂದಾದ್ರೂ ನಾನ್ ಝೀರೋ ಬಂತು ಅಂದರೆ ಇಟ್ ಈಸ್ ಅ ಲೀನಿಯರ್ಲಿ ಡಿಪೆಂಡೆಂಟ್. ಸೊ ಇಲ್ಲಿ ಎರಡೂ ಕೂಡ ನಾನ್ ಝೀರೋ ಇದೆ. ಸೊ ಇದನ್ನು ನಾವು ಲೀನಿಯರ್ಲಿ ಡಿಪೆಂಡೆಂಟ್ಗೆ ಎಕ್ಸಾಂಪಲ್ ಆಗಿ ತಗೋಬಹುದು. ನೆಕ್ಸ್ಟ್ ಥೇರಮ್ನ ನೋಡೋಣ. ಪ್ರತಿಯೊಂದು ಥೇರಮ್ ಕೂಡ ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ. ಲೀನಿಯರ್ಲಿ ಡಿಪೆಂಡೆಂಟ್ ಆ್ಯಂಡ್ ಲೀನಿಯರ್ಲಿ ಇಂಡಿಪೆಂಡೆಂಟಲ್ಲಿ ಪ್ರತಿ ಸರಿನೂ ಕೇಳ್ತಾನೆ ಇರ್ತಾರೆ ಥೇರಮ್ಸ್ನ. ಸೊ ಸರಿಯಾಗಿ ನೋಡ್ಕೊಳ್ಳಿ. ಥೇರಮ್ ಫಸ್ಟ್ ಏನು ಹೇಳ್ತಿದೆ, ಶೋ ದಟ್ ಎ ಸೆಟ್ ಕಂಟೈನಿಂಗ್ ಎ ಸಿಂಗಲ್ ನಾನ್ ಝೀರೋ ವೆಕ್ಟರ್. A set containing a single non-zero vector is linearly independent ಅಂತೇಳಿ ಕೇಳ್ತಾ ಇದ್ದಾರೆ. ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತೇಳಿ ಪ್ರೂವ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ. ಅಂದ್ರೇನು, ಒಂದು ಸೆಟ್ನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ, ಆ ಸೆಟ್ಟಲ್ಲಿ ಒಂದೇ ಸಿಂಗಲ್ ಎಲಿಮೆಂಟ್ ಇದೆ, ಸಿಂಗಲ್ ವೆಕ್ಟರ್ ಇದೆ, ಅದು ನಾನ್ ಝೀರೋ ಆಗಿದೆ. ಸಿಂಗಲ್ ವೆಕ್ಟರ್ ಈಸ್ ಅ ನಾನ್ ಝೀರೋ ಸಿಂಗಲ್ ವೆಕ್ಟರ್ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತೇಳಿ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದರೆ ಅದರಲ್ಲಿರುವಂಥ ಸ್ಕೇಲರ್ಸು 0 ಆಗಿರಬೇಕು. ಆ ಇಂಡಿಪೆಂಡೆಂಟ್ ಸೆಟ್ಟಲ್ಲಿ ಅದರಲ್ಲಿರುವಂಥ ಲೀನಿಯರ್ ಕಾಂಬಿನೇಷನಲ್ಲಿರುವಂಥ ಸ್ಕೇಲರ್ ಏನಾಗಿರಬೇಕು, 0 ಆಗಿರಬೇಕು. ನಾವು ಪ್ರೂಫಿಗೆ ಬಂದರೆ, ಪ್ರೂಫ್ ಲೆಟ್ S is equal to set alpha. ಅಂದರೆ ಸಿಂಗಲ್ ನಾನ್ ಝೀರೋ ವೆಕ್ಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಅಂತಂದರೆ ಆಲ್ಫಾ ಅಷ್ಟೇ ತೊಗೊಂಡಿದ್ದೀನಿ. S is equal to alpha be a set containing single non-zero ವೆಕ್ಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನಾನ್ ಝೀರೋ ಅಂತಂದರೆ ದಟ್ ಈಸ್ ಆಲ್ಫಾ ಈಸ್ ನಾಟ್ ಈಕ್ವಲ್ ಟು 0. ಆಲ್ಫಾ ನಾಟ್ ಈಕ್ವಲ್ ಟು 0 ಆಗಿರಬೇಕು. ನಾನ್ ಝೀರೋ ವೆಕ್ಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನಾವು ಕನ್ಸಿಡರ್ ದಿ ಲೀನಿಯರ್ ಕಾಂಬಿನೇಷನ್ ಲೀನಿಯರ್ ಕಾಂಬಿನೇಷನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. C ಇಂಟು ಆಲ್ಫಾ ಸ್ಕೇಲರ್ಸ್, ದರ್ ಎಕ್ಸಿಸ್ಟ್ ಎ ಸ್ಕೇಲರ್ಸ್ C ಇಂಟು ಆಲ್ಫಾ ತೊಗೊಂಡಿದ್ದೀನಿ. ಎ ಅಂತಲೂ ಯೂಸ್ ಮಾಡ್ಕೋಬೋದು, ನಾನಿಲ್ಲಿ C ಯೂಸ್ ಮಾಡಿದ್ದೀನಿ. C ಇಂಟು ಆಲ್ಫಾ ವಿಚ್ ಇಸ್ ಈಕ್ವಲ್ ಟು 0. ವಿಚ್ ಇಂಪ್ಲೈಸ್ C ಇಂಟು ಆಲ್ಫಾ ಇಸ್ ಈಕ್ವಲ್ ಟು 0 ಆ್ಯಂಡ್ ನಮಗೆ ಗೊತ್ತಿದೆ ಸ್ಟೇಟ್ಮೆಂಟಲ್ಲಿ ಆ ವೆಕ್ಟರ್ ಏನಾಗಿದೆ, ಸಿಂಗಲ್ ನಾನ್ ಝೀರೋ ವೆಕ್ಟರ್ ಅಂತಂದರೆ ಆಲ್ಫಾ ಈಸ್ ನಾಟ್ ಈಕ್ವಲ್ ಟು 0 ಅಂತೇಳಿ ಗೊತ್ತಿದೆ ನಮಗೆ. ಸೊ ಅದರಿಂದ ಆಲ್ಫಾ ನಾಟ್ ಈಕ್ವಲ್ ಟು 0 ಆಯಿತು ಅಂದರೆ ಈ ಸ್ಟೇಟ್ಮೆಂಟಲ್ಲಿ ನಮಗೆ ಆಲ್ಫಾ ನಾಟ್ ಈಕ್ವಲ್ ಟು 0 ಅಂದರೆ ರಿಮೈನಿಂಗ್ C ಈಸ್ ಈಕ್ವಲ್ ಟು 0 ಆಗಿರಲೇಬೇಕು, ಹೌದಲ್ವಾ? ಸೊ ಅದರಿಂದ ದರ್ಫೋರ್ ವೆಕ್ಟರ್ ಇರೋದೇ ನಮಗೆ ಸಿಂಗಲ್ ವೆಕ್ಟರ್ ಅದ್ರ ಜೊತೆಗೆ ಸಿಂಗಲ್ ಸ್ಕೇಲರ್ ಮಾತ್ರ. ಸೊ ಆ ಸಿಂಗಲ್ ಸ್ಕೇಲರ್ ಕೂಡ 0ನೇ ಆಗ್ತಾ ಇದೆ. ಇರೋವಂಥ ಎಲ್ಲ ಸ್ಕೇಲರ್ಸು ಕೂಡ 0 ಆಗಿದ್ದರೆ ಇಟ್ ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತೇಳಿ ಕರಿತೀವಿ ನಾವು. ಬಟ್ ಇರೋದೇ ಇಲ್ಲಿ ಸಿಂಗಲ್ ಸ್ಕೇಲರ್, ಸೊ ಆ ಸ್ಕೇಲರ್ ಕೂಡ 0 ಆಗಿದೆ. ಅದರಿಂದ ನಾವೇನು ಹೇಳ್ಬೋದು, ದೇರ್ಫೋರ್ S ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತೇಳಿ ಹೇಳ್ಬೋದು. ಆಲ್ ಸ್ಕೇಲರ್ಸ್ ಆರ್ 0 ಆಗಿರಬೇಕು. ಬಟ್ ಇರೋದೇ ಇಲ್ಲಿ ಒಂದು ಸ್ಕೇಲರು, ಸೊ ಅದರಿಂದ ಈ C ಅನ್ನೋದು 0 ಆಗ್ತಾ ಇದೆ. ಸೊ ಅದರಿಂದ ನಾವೇನು ಹೇಳ್ಬೋದು, S ಈಸ್ ಅ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತೇಳಿ ಹೇಳ್ಬೋದು. ಇನ್ಸ್ ದಿ ಪ್ರೂಫ್. ನೆಕ್ಸ್ಟ್ ಥೇರಮ್ಗೆ ಬಂದರೆ ನಾವು ಥೇರಮ್ 2. ನೆಕ್ಸ್ಟ್ ಥೇರಮ್ ಏನು ಹೇಳ್ತಿದೆ, ಥೇರಮ್ ಸ್ಟೇಟ್ಮೆಂಟ್, ಇನ್ ಎ ವೆಕ್ಟರ್ ಸ್ಪೇಸ್ V of F ಶೋ ದಟ್ ದಿ ಸೆಟ್ ಕಂಟೈನಿಂಗ್ ಎ ಝೀರೋ ವೆಕ್ಟರ್ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತೇಳಿ ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ ಇನ್ ಎ ವೆಕ್ಟರ್ ಸ್ಪೇಸ್ V of F ದೆನ್ ಶೋ ದಟ್ ದಿ ಸೆಟ್ ಕಂಟೈನಿಂಗ್ ಒಂದು ಸೆಟ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀರಿ, ವೆಕ್ಟರ್ ಸ್ಪೇಸಲ್ಲಿರುವಂಥ ಸೆಟ್ಟು. ಆ ಸೆಟ್ಟಲ್ಲಿ ಒಂದು ಝೀರೋ ವೆಕ್ಟರ್ ಎಕ್ಸಿಸ್ಟ್ ಆಗ್ತಾ ಇದೆ. ಸೆಟ್ ಕಂಟೈನಿಂಗ್ ಎ ಝೀರೋ ವೆಕ್ಟರ್
ಯಾವುದಾದ್ರೂ ಆಗಿರ್ಬೋದು, ಒಂದು ಸೆಟ್ ಕಂಟೈನಿಂಗ್ 0 ವೆಕ್ಟರ್ ಎಕ್ಸಿಸ್ಟ್ ಆಗ್ತಾ ಇದೆ. ಆ ಟೈಮಲ್ಲಿ ಅದನ್ನು ನಾವೇನಂತ ಪ್ರೂವ್ ಮಾಡಬೇಕಾಗುತ್ತೆ, ಇಟ್ ಈಸ್ ಅ ಲೀನಿಯರ್ಲಿ ಡಿಪೆಂಡೆಂಟ್ ಅಂತೇಳಿ ಪ್ರೂವ್ ಮಾಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೆಟ್ ಕಂಟೈನಿಂಗ್ 0 ವೆಕ್ಟರ್, ಒಂದು ಸೆಟ್ಟಲ್ಲಿ 0 ವೆಕ್ಟರ್ ಎಕ್ಸಿಸ್ಟ್ ಆಗಿದೆ, ಆ ಸೆಟ್ ಏನಾಗಬೇಕು, ಲೀನಿಯರ್ಲಿ ಡಿಪೆಂಡೆಂಟ್ ಆಗಬೇಕಂತೇಳಿ ಪ್ರೂವ್ ಮಾಡೋಕ್ಕೆ ಕೇಳಿದ್ದಾರೆ. ನಾವು ಪ್ರೂಫ್ ಲೆಟ್ ಒಂದು ಸೆಟ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಎಸ್ ಈಸ್ ಈಕ್ವಲ್ ಟು ಸೆಟ್ ಆಫ್ 0 ವೆಕ್ಟರ್ ಇರೋ ಅಂಥ ಸೆಟ್ಟು. ಸೊ ಇಲ್ಲಿ 0 ವೆಕ್ಟರ್ ಎಕ್ಸಿಸ್ಟ್ ಆಗಿದೆ, ಒಂದು 0 ವೆಕ್ಟರ್ನ ತೊಗೊಂಡಿದ್ದೀನಿ. ನಾವು ರಿಮೈನಿಂಗ್ ಆ ಸೆಟ್ಟಲ್ಲಿ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ ವಿತ್ 0 ವೆಕ್ಟರ್. ವೆಕ್ಟರ್ ಸ್ಪೇಸ್ ವಿ ಆಫ್ ಎಫ್ ಅಲ್ಲಿ ನಾವು ಸೆಟ್ ಆಫ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ವಿತ್ 0 ವೆಕ್ಟರ್ನು ಕೂಡ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಟ್ ಈಸ್ ಅ ಎಸ್ ಅಂತೇಳಿ ತೊಗೊಂಡಿದ್ದೀನಿ. ನಾವು ದಿಸ್ ಟರ್ಮ್ಗೆ ಲೀನಿಯರ್ ಕಾಂಬಿನೇಷನ್ ದರ್ ಎಕ್ಸಿಸ್ಟ್ ಎ ಸ್ಕೇಲರ್ಸ್ನ ಎಕ್ಸಿಸ್ಟ್ ಮಾಡಿಕೊಂಡು ಲೀನಿಯರ್ ಕಾಂಬಿನೇಷನ್ನ ತೊಗೊಳೋದಾದರೆ ಕ್ಲಿಯರ್ಲಿ ದಿಸ್ ಟರ್ಮ್ಗೆ C1 ಇಲ್ಲಿ ಇದು ಗೊತ್ತಿಲ್ಲ ನಮಗೆ, ಆಲ್ಫಾ 1 ಆಲ್ಫಾ 2 ಏನು ಗೊತ್ತಿಲ್ಲ. ಸೊ ಇಲ್ಲಿ ಜಸ್ಟ್ ಆಲ್ಫಾ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ 0ನ ಸಿ ಇಂಟು ಆಲ್ಫಾ ಪ್ಲಸ್ C1 ಇಂಟು ಆಲ್ಫಾ 1 ಪ್ಲಸ್ C2 ಇಂಟು ಆಲ್ಫಾ 2 ಪ್ಲಸ್ ಅಪ್ ಟು ಎಕ್ಸೆಟ್ರಾ ಪ್ಲಸ್ Cn ಇಂಟು ಆಲ್ಫಾ ಎನ್ ವಿಚ್ ಈಸ್ ಈಕ್ವಲ್ ಟು 0. ಈ ಕಂಡೀಷನಲ್ಲಿ ನಾನು ವೆಕ್ಟರ್ಸ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಲೀನಿಯರ್ ಕಾಂಬಿನೇಷನ್ಲಿ. ನಾವು ಕ್ಲಿಯರ್ಲಿ ನಮಗೆ ಗೊತ್ತಾಗ್ತಾ ಇದೆ ಆಲ್ಫಾ ವ್ಯಾಲ್ಯೂ 0 ಇದೆ, ಆಲ್ರೆಡಿ ಆಲ್ಫಾ ವ್ಯಾಲ್ಯೂ 0 ಇದೆ. ಇದಕ್ಕೆ ಸ್ಕೇಲರ್ಸ್ 1 ಯಾವುದಾದ್ರೂ ಕೊಡ್ಬೋದು, 0 1 2 3 ಅಪ್ ಟು ಎಕ್ಸೆಟ್ರಾ ಯಾವುದಾದ್ರೂ ಕೊಡ್ಬೋದು. ನಾನಿಲ್ಲಿ 1 ಕೂಡ ಕೊಡ್ಬೋದು. ಸೊ ನಾನಿಲ್ಲಿ ಸಿ ಸ್ಕೇಲರ್ಸ್ಗೆ 1 ಕೊಟ್ಟಿದ್ದೀನಿ. ದೆನ್ ದಿಸ್ ಟರ್ಮಲ್ಲಿ ವಿಚ್ ಈಸ್ ಈಕ್ವಲ್ ಟು 0 ಆಗಿರ್ಬೇಕು ನಮಗೆ. ಸೊ ಈ ಎಲ್ಲ ಟರ್ಮ್ಗೂ ನಮಗೆ ಸ್ಕೇಲರ್ಸು 0 ಕೊಡಬೇಕಾಗುತ್ತೆ. 0 ಇಂಟು ಆಲ್ಫಾ 1 ಪ್ಲಸ್ 0 ಇಂಟು ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ 0 ಇಂಟು ಆಲ್ಫಾ ಎನ್ ವಿಚ್ ಈಸ್ ಈಕ್ವಲ್ ಟು 0 ಬರಬೇಕು ನಮಗೆ. ಸೊ ಇಲ್ಲಿ 0 ಇಂಟು 1 ಅಂತ ತೊಗೊಂಡಿದ್ದೀನಿ, ಮಲ್ಟಿಪ್ಲೈ ಮಾಡಿಕೊಂಡ್ರೆ 0ನೇ ಪ್ಲಸ್ 0 ಪ್ಲಸ್ 0 ಪ್ಲಸ್ 0 ಅಪ್ ಟು ಎಕ್ಸೆಟ್ರಾ 0 ವಿಚ್ ಈಸ್ ಈಕ್ವಲ್ ಟು 0ನೇ ಬರ್ತಾ ಇದೆ. ಸೊ ಇಲ್ಲಿ ನಮಗೆ ಏನಾಗ್ತಾ ಇದೆ, ಇಲ್ಲಿ ಸ್ಕೇಲರ್ 0, C1 0, C2 0 ಅಪ್ ಟು ಎಕ್ಸೆಟ್ರಾ Cn ಎಲ್ಲ ಸ್ಕೇಲರ್ಸು ಕೂಡ 0 ಆಗಿದೆ. ಬಟ್ ಇಲ್ಲಿ ತೊಗೊಂಡಿರೋಂಥ 1, ಈ ಸಿ ಅನ್ನೋದು ವೆಕ್ಟರ್ಸಲ್ಲಿರೋಂಥ ಒಂದು ಸ್ಕೇಲರು ನಾನ್ 0 ಬರ್ತಾ ಇದೆ. ಸೊ ಇಲ್ಲಿ 1 ಕೊಡ್ಬೋದು, 0 ಕೊಟ್ಟರೆ ಇಟ್ ಈಸ್ ಅ 0 ಸ್ಕೇಲರ್ ಆಗುತ್ತೆ, ಆಗ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಬಟ್ ನಮಗಿಲ್ಲಿ 1 ಕೊಡೋ ಅವಕಾಶನೂ ಇದೆ, 1 2 3 ಅಪ್ ಟು ಎಕ್ಸೆಟ್ರಾ ಅವಕಾಶ ಇದೆ. ಸೊ 1 ಕೊಟ್ಟರೆ ಇಟ್ ಈಸ್ ಅ ನಾನ್ 0 ವೆಕ್ಟರ್, ನಾನ್ 0 ಆಗಿ ತಗೋಬೋದು. ಸೊ ಅದರಿಂದ ನಾವೇನು ಹೇಳ್ಬೋದು, ಇಲ್ಲಿ ಅಟ್ಲೀಸ್ಟ್ ಒಂದಾದರೂ ನಾನ್ 0 ಸ್ಕೇಲರ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ, 1 ಎಕ್ಸಿಸ್ಟ್ ಆಗಿದೆ. ಸೊ ಅಟ್ಲೀಸ್ಟ್ 1 ಆದರೂ ನಾನ್ 0 ಸ್ಕೇಲರ್ ಎಕ್ಸಿಸ್ಟ್ ಆಗ್ತಾ ಇದೆ. ಆದ್ದರಿಂದ ನಾವೇನು ಹೇಳ್ಬೋದು, ಅಟ್ಲೀಸ್ಟ್ ಒಂದಾದರೂ ನಾನ್ 0 ಎಕ್ಸಿಸ್ಟ್ ಆಯಿತು ಅಂತಂದರೆ ಸ್ಕೇಲರು, ದರ್ಫೋರ್ ಎಸ್ ಈಸ್ ಅ ಲೀನಿಯರ್ಲಿ ಡಿಪೆಂಡೆಂಟ್ ಅಂತೇಳಿ ಹೇಳ್ಬೋದು. ಲೀನಿಯರ್ಲಿ ಡಿಪೆಂಡೆಂಟ್ ಅಂತಂದರೆ ಸ್ಕೇಲರ್ಸ್ ಅಟ್ಲೀಸ್ಟ್ ಒಂದಾದರೂ ಯಾವುದಾದ್ರೂ ನಾನ್ 0 ಸ್ಕೇಲರ್ ಎಕ್ಸಿಸ್ಟ್ ಆಗಬೇಕು. ಇಲ್ಲಿ 1 ಈಸ್ ಅ ನಾನ್ 0 ಸ್ಕೇಲರ್ ಆಗಿದೆ. ಸೊ ಇಟ್ ಈಸ್ therefore S is a linearly dependent ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಥಿಯರಮ್ ಇಂಪಾರ್ಟೆಂಟ್ ಇರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಈ ಥಿಯರಮು ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಥಿಯರಮ್, ಪ್ರೂವ್ ದಟ್ ದಿ ಸೆಟ್ ಆಫ್ ನಾನ್ 0 ವೆಕ್ಟರ್ಸ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ ಇನ್ ಎ ವೆಕ್ಟರ್ ಸ್ಪೇಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿದ್ದಾಗ, ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಇದೆ, ಇಫ್ ಅಂಡ್ ಓನ್ಲಿ ಇಫ್ ಸಮ್ ಒನ್ ಆಫ್ ದಿ ವೆಕ್ಟರ್ಸ್ ಸೇ ಆಲ್ಫಾ ಕೆ ಅಂತೇಳಿ ಒಂದು ವೆಕ್ಟರ್ನ ತೊಗೊಂಡಿದ್ದೀನಿ. ಆಲ್ಫಾ ಕೆ ಈಸ್ ಗ್ರೇಟರ್ ದ್ಯಾನ್ 1 ಆಗಿದ್ದಾಗ ಆಲ್ಫಾ ಕೆ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಆಲ್ಫಾ ಕೆ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ ಅಂದ್ರೇನು, ಈ ಆಲ್ಫಾ ಕೆನ ಪ್ರೀವಿಯಸ್ ವೆಕ್ಟರ್ ಏನಿದೆಯೋ ಅದು. ಆಲ್ಫಾ ಕೆ ಅಂತಂದರೆ ಅದು ಪ್ರೀವಿಯಸ್ ಏನಾಗಿದೆ, ಆಲ್ಫಾ ಕೆ ಮೈನಸ್ 1, ಆಲ್ಫಾ ಕೆ ಮೈನಸ್ 2, ಈ ಥರ ಪ್ರೀವಿಯಸ್ ವೆಕ್ಟರ್ನ ಲೀನಿಯರ್ ಕಾಂಬಿನೇಷನ್ ಆಗಿದೆ ಅಂತಂದರೆ ಏನು ಹೇಳ್ತಾ ಇದೆ ಇಲ್ಲಿ, ಆಲ್ಫಾ ಕೆ ವಿಚ್ ಈಸ್ ಈಕ್ವಲ್ ಟು ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್. ಇದು ಆಲ್ಫಾ ಕೆನೇ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ ಅಂತಂದರೆ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಪ್ಲಸ್ ಅಪ್ ಟು ಎಕ್ಸೆಟ್ರಾ ಪ್ಲಸ್ CK ಮೈನಸ್ 2 ಆಲ್ಫಾ ಕೆ ಮೈನಸ್ 2 ಪ್ಲಸ್ CK ಮೈನಸ್ 1 ಆಲ್ಫಾ ಕೆ ಮೈನಸ್ 1. ಈ ಕಾಂಬಿನೇಷನ್ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್
ಪ್ರಿಸೀಡಿಂಗ್ ವೆಕ್ಟರ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ಸ್ನ ಲೀನಿಯರ್ ಕಾಂಬಿನೇಷನ್ ಆಗಿರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಂತಂದರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಪ್ರೂವ್ ದಟ್ ದಿ ಸೆಟ್ ಆಫ್ ನಾನ್ ಝೀರೋ ವೆಕ್ಟರ್ಸ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ ಇನ್ ಎ ವೆಕ್ಟರ್ ಸ್ಪೇಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿದ್ದರೆ, ಲೀನಿಯರ್ಲಿ ಡಿಪೆಂಡೆಂಟ್ ಅಂತೇಳಿ ತೊಗೊಂಡು ಫಸ್ಟ್ ನಾವು ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ ಇದೆ. ಸೊ ಇಲ್ಲಿ ಡೈರೆಕ್ಟ್ ಪಾರ್ಟಲ್ಲಿ ನಾವು ದೀಸ್ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತೇಳಿ ತೊಗೊಂಡು, ಲೀನಿಯರ್ಲಿ ಡಿಪೆಂಡೆಂಟ್ ಅಂತಂದರೆ ಅಟ್ಲೀಸ್ಟ್ ಒಂದಾದರೂ ನಾನ್ ಝೀರೋ ಸ್ಕೇಲಾರ್ ಎಕ್ಸಿಸ್ಟ್ ಆಗಬೇಕು. ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ತೊಗೊಂಡು ದೆನ್ ವಿ ಹ್ಯಾವ್ ಟು ಪ್ರೂವ್ ದಟ್ ಆಲ್ಫಾ ಕೆ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ಸ್. ಅದನ್ನು ಪ್ರೀವಿಯಸ್ ವೆಕ್ಟರ್ ಏನಿದೆಯೋ ಅದಕ್ಕೆ ಲೀನಿಯರ್ ಕಾಂಬಿನೇಷನ್ ಆಗಿರಬೇಕು ಅಂತೇಳಿ ಪ್ರೂವ್ ಮಾಡಬೇಕು. ದೆನ್ ಕಾನ್ವರ್ಸ್ ಪಾರ್ಟಿಗೆ ಬಂದರೆ ನಾವು ಆಲ್ಫಾ ಕೆ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್, ಆಲ್ಫಾ ಕೆ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ ತೊಗೊಂಡು ದೆನ್ ವಿ ಹ್ಯಾವ್ ಟು ಪ್ರೂವ್ ದಟ್ ದೀಸ್ ವೆಕ್ಟರ್ಸ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ಈಸ್ ಅ ಲೀನಿಯರ್ಲಿ ಡಿಪೆಂಡೆಂಟ್ ಅಂತೇಳಿ ಪ್ರೂವ್ ಮಾಡಬೇಕಾಗುತ್ತೆ ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ ಇರೋದ್ರಿಂದ. ನಾವು ಪ್ರೂಫಿಗೆ ಬಂದರೆ, ಪ್ರೂಫ್ ಗಿವನ್ ದಟ್ ನಮಗೆ ಕೊಟ್ಟಿದ್ದಾರೆ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್, ಡೈರೆಕ್ಟ್ ಪಾರ್ಟ್ ಎನ್ ನಂಬರ್ ಆಫ್ ವೆಕ್ಟರ್ಸ್ನ ತೊಗೊಂಡಿದ್ದೀನಿ ಇನ್ ಎ ವೆಕ್ಟರ್ ಸ್ಪೇಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಅನ್ನೋದನ್ನು ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಡೈರೆಕ್ಟ್ ಪಾರ್ಟಲ್ಲಿ ನಾವು ಗಿವನ್ ದಟ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ತೊಗೊಂಡಿದ್ದೀನಿ. ಅಂದರೆ ಲೀನಿಯರ್ಲಿ ಡಿಪೆಂಡೆಂಟ್ ಅಂದರೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಸ್ಕೇಲಾರು ನಾನ್ ಝೀರೋ ಆಗಿರಬೇಕು. ಒಂದಾದರೂ ಆಗಿರ್ಬೋದು, ಅದಕ್ಕಿಂತ ಜಾಸ್ತಿನಾದರೂ ಆಗಿರ್ಬೋದು, ಅಟ್ಲೀಸ್ಟ್ ಒಂದಾದರೂ ಸ್ಕೇಲಾರು ನಾನ್ ಝೀರೋ ಆಗಿರಲೇಬೇಕು ಅನ್ನೋ ಕಂಡೀಷನ್ ಹೇಳ್ತಾ ಇದೆ. ಸೊ ಇಲ್ಲಿ ನಾವು ಈ ಸೆಟ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ನಾನ್ ಝೀರೋ ಸ್ಕೇಲಾರ್ ಸಿ, ನಮಗೆ ಗೊತ್ತಿಲ್ಲ ಯಾವುದು ಅಂತೇಳಿ ಸ್ಕೇಲಾರ್ ನಾನ್ ಝೀರೋ ಇರೋದು. ಸೊ ಅದನ್ನು ಸಿ ಅಂತೇಳಿ ತೊಗೊಂಡಿದ್ದೀನಿ. ಸಚ್ ದಟ್ ದೀಸ್ ಕಾಂಬಿನೇಷನ್, ಈ ಕಂಡೀಷನಲ್ಲಿ ಯಾವುದಾದ್ರೂ ಅಟ್ಲೀಸ್ಟ್ ಒಂದಾದರೂ ನಾನ್ ಝೀರೋ ಆಗಿದೆ ಅಂತೇಳಿ ತೊಗೊಂಡಿದ್ದೀನಿ. ದೇರ್ಫೋರ್ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ನಾನ್ ಝೀರೋ ಸ್ಕೇಲಾರ್ ಸಿ ಸಚ್ ದಟ್ C1 alpha 1 plus C2 alpha 2 plus up to etc. Cn alpha n which is equal to 0. Now, ಈ ಕಂಡೀಷನ್ ಏನಿದೆ C1, C2 up to etc. Cn n number of scalars, n number of vectors ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ನಮಗೆ Ci, Cj, Ck ಈ ಥರ ಎಲ್ಲ ಎಲಿಮೆಂಟ್ಸು ಬಂದು ಹೋಗ್ತವೆ. n ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, ವೆಕ್ಟರ್ಸ್ ಇದೆ. ಸೊ ಇಲ್ಲಿ Ci, Ck ಎಲ್ಲನೂ ಕೂಡ ಇಲ್ಲಿ ಮಧ್ಯದಲ್ಲಿ ಬರುತ್ತೆ. ಇಲ್ಲಿ ಯಾವುದೋ ಒಂದು Ck ಆಲ್ಫಾ ಕೆ ಪ್ಲಸ್ Ck ಪ್ಲಸ್ 1 ಆಲ್ಫಾ ಕೆ ಪ್ಲಸ್ 1 ಈ ಥರ ಎಕ್ಸಿಸ್ಟ್ ಅಪ್ ಟು ಎಕ್ಸೆಟ್ರಾ ಎಲ್ಲಿವರೆಗೂ Cn ಪ್ಲಸ್ ಆಲ್ಫಾ Cn ಆಲ್ಫಾ ಎನ್ ನಂಬರ್ ಆಫ್ ಎಲಿಮೆಂಟ್ಸ್. ಇದ್ರ ಮಧ್ಯದಲ್ಲಿ Ck, Cj, Ci ಇವೆಲ್ಲ ಬಂದು ಹೋಗ್ತವೆ. ಸೊ ಇಲ್ಲಿ ನಾವು Ck ಆಲ್ಫಾ ಕೆ ಪ್ಲಸ್ Ck ಪ್ಲಸ್ 1 ಆಲ್ಫಾ ಕೆ ಪ್ಲಸ್ 1 ಮಧ್ಯದಲ್ಲಿರುವಂಥ ಎಲಿಮೆಂಟ್ಸಲ್ಲಿ ಲೆಟ್ Ck ಬಿ ದಿ ಲಾಸ್ಟ್ ನಾನ್ ಝೀರೋ ಸ್ಕೇಲರ್ ಅಂತೇಳಿ ತೊಗೊತಾ ಇದ್ದೀನಿ. ಅಂದರೆ ಇಲ್ಲಿ ನಾನ್ ಝೀರೋ ಎಲಿಮೆಂಟ್ ಯಾವುದಾದ್ರೂ ಅಟ್ಲೀಸ್ಟ್ ಒಂದಾದರೂ ಸಿನಲ್ಲಿ ಎಕ್ಸಿಸ್ಟ್ ಆಗಬೇಕು ಸ್ಕೇಲರಲ್ಲಿ. ಅದರಲ್ಲಿ ನಾವು Ckನ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಮಧ್ಯದಲ್ಲಿರುವಂಥ Ck ಏನಿದೆಯೋ Ck ಆಲ್ಫಾ ಕೆ Ck ಪ್ಲಸ್ 1 ಆಲ್ಫಾ ಕೆ ಪ್ಲಸ್ 1 ಪ್ಲಸ್ ಅಪ್ ಟು ಎಕ್ಸೆಟ್ರಾ ಎಲ್ಲಿವರೆಗೂ Cn ಆಲ್ಫಾ ಎನ್ ವಿಚ್ ಇಸ್ ಈಕ್ವಲ್ ಟು 0 ಕಂಡೀಷನ್ವರೆಗೂ ನಾವಿಲ್ಲಿ ಫಸ್ಟು Ck ಈಸ್ ದಿ ಲಾಸ್ಟ್ ನಾನ್ ಝೀರೋ ಸ್ಕೇಲಾರ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ಇಲ್ಲಿ Ck ಮಧ್ಯದಲ್ಲಿ ಬರ್ತಾ ಇದೆ, ಅದ್ರ ಮುಂದೆ Ck ಪ್ಲಸ್ 1 ಆಲ್ಫಾ ಕೆ ಪ್ಲಸ್ 1 ಪ್ಲಸ್ Ck ಪ್ಲಸ್ 2 ಅದು ಅಪ್ ಟು ಎಲ್ಲಿವರೆಗೂ Cn n ನಂಬರ್ ಆಫ್ ಸ್ಕೇಲರ್ಸ್ವರೆಗೂ 0, ಅದ್ರ ಮುಂದೆ ಇರೋದೆಲ್ಲ 0 ಅಂತೇಳಿ ತೊಗೊತಾ ಇದ್ದೀನಿ. Ck ಇಸ್ ದಿ ಲಾಸ್ಟ್ ನಾನ್ ಝೀರೋ ಅಂತಂದರೆ ಇಲ್ಲಿವರೆಗೂ Ck ಆಲ್ಫಾ ಕೆ ವರ್ಗೂ ಇರೋ ಅಂಥದ್ದೆಲ್ಲ ನಾನ್ ಝೀರೋ. ಪ್ರೀವಿಯಸ್ ಏನು ಬರುತ್ತೆ C1 alpha 1 plus C2 alpha 2 plus up to etc. plus Ck minus 1 alpha k minus 1 plus Ck alpha k plus Ck plus 1 alpha k plus 1 plus up to etc. plus Cn alpha n which is equal to 0. ಈ ಕಂಡೀಷನ್ನ ನಾವಿಲ್ಲಿ ತೊಗೋಬೋದು. ಸೊ ಇಲ್ಲಿ ನಾವು Ck ಈಸ್ ದಿ ಲಾಸ್ಟ್ ನಾನ್ ಝೀರೋ ಅಂತಂತಂದರೆ ಇದ್ರ ಮುಂದೆ Ck ಪ್ಲಸ್ 1 Ck ಪ್ಲಸ್ 2 ಅಪ್ ಟು ಎಕ್ಸೆಟ್ರಾ Cn ನಂಬರ್ ಆಫ್ ವೆಕ್ಟರ್ಸ್ ಎಲ್ಲ ಏನಾಗುತ್ತೆ, ಸ್ಕೇಲರ್ಸ್ ಎಲ್ಲ 0 ಆಗುತ್ತೆ. ಲಾಸ್ಟ್ ನಾನ್ ಝೀರೋ ಸ್ಕೇಲರ್ Ckನೇ ಲಾಸ್ಟ್ ನಾನ್ ಝೀರೋ ಸ್ಕೇಲರ್ ಆಗಿದೆ. ಸೊ ಇದ್ರ ಮುಂದೆ ಬರುವಂಥ ಎಲ್ಲ ಸ್ಕೇಲರ್ಸ್ನ ನಾನು 0 ಅಂತೇಳಿ ತೊಗೊತಾ ಇದ್ದೀನಿ. ಲೆಟ್ Ck ಬಿಸ್ ದಿ
ಲಾಸ್ಟ್ ನಾನ್ ಝೀರೋ ಸ್ಕೇಲರ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ದೆನ್ ಇದ್ರ ನೆಕ್ಸ್ಟ್ ನೆಕ್ಸ್ಟ್ ಇರೋಂಥ ಸ್ಕೇಲರ್ಸ್ ಏನಿದೆ ಸಿ ಕೆ ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು ಸಿ ಕೆ ಪ್ಲಸ್ 2 ಅಪ್ ಟು ಎಕ್ಸೆಟ್ರಾ ಇಲ್ಲಿವರೆಗೂ ಎನ್ ನಂಬರ್ ಆಫ್ ಸ್ಕೇಲರ್ಸ್ ಸಿ ಎನ್ ಇಸ್ ಈಕ್ವಲ್ ಟು 0. ಈ ಎಲ್ಲ ನೆಕ್ಸ್ಟ್ ಬರೋಂಥ ಎಲ್ಲ ಸ್ಕೇಲರ್ಸ್ನು ನಾನು 0 ಅಂತ ತೊಗೊಂಡಿದ್ದೀನಿ. ಲೀನಿಯರ್ಲಿ ಡಿಪೆಂಡೆಂಟ್ ಆಗಿರೋದ್ರಿಂದ ಯಾವುದಾದ್ರೂ ಅಟ್ಲೀಸ್ಟ್ ಒಂದಾದರೂ 0 ಆಗಿರಬೇಕು. ನಾನು ಇಲ್ಲಿ ಸಿ ಕೆ ಇಸ್ ದಿ ಲಾಸ್ಟ್ ಅಂತ ತೊಗೊಂಡು ಅದ್ರ ನೆಕ್ಸ್ಟ್ ಇರೋಂಥ ಎಲ್ಲ ಸ್ಕೇಲರ್ಸ್ನ ನಾನು 0 ಅಂತೇಳಿ ತೊಗೊತಾ ಇದ್ದೀನಿ. Now consider the statement C1 alpha 1 plus C2 alpha 2 up to etc. Cn alpha n which is equal to 0 consider ಮಾಡ್ಕೊಂಡಿದ್ದೀನಿ. ಇದರಲ್ಲಿ ck is the last non zero ಅಂದರೆ ಇದರಲ್ಲಿ ಇದನ್ನೇ ನಾನು ಇನ್ನೊಂದು ಸ್ಟೇಟ್ಮೆಂಟಲ್ಲಿ ತೊಗೊಂಡಿದ್ದೀನಿ. C1 alpha 1 plus C2 alpha 2 ಪ್ಲಸ್ ಅಪ್ ಟು ಎಕ್ಸೆಟ್ರಾ ಇಲ್ಲಿ ಮಧ್ಯದಲ್ಲಿ ಎಲ್ಲೋ ಬರುವಂಥ CK minus 1 alpha k minus 1 ಪ್ಲಸ್ CK alpha k ಪ್ಲಸ್ CK plus 1 alpha k plus 1 ಪ್ಲಸ್ ಅಪ್ ಟು ಎಕ್ಸೆಟ್ರಾ ಎಲ್ಲಿವರೆಗೂ ಎನ್ ನಂಬರ್ ಆಫ್ ವೆಕ್ಟರ್ಸ್ ಅಂಡ್ ಸ್ಕೇಲರ್ಸ್ ಕಾಂಬಿನೇಷನಲ್ಲಿರುವಂಥ Cn alpha n ವಿಚ್ ಇಸ್ ಈಕ್ವಲ್ ಟು 0. ಸೇಮ್ ಇದನ್ನೇ ನಾನು ರೀಪ್ಲೇಸ್ ಮಾಡ್ಕೊಂಡಿದ್ದೀನಿ. ಮಧ್ಯ ಬರುವಂಥ ಎಲಿಮೆಂಟ್ಸ್ನು ಕೂಡ ನಾನು ಬರ್ಕೊಂಡಿದ್ದೀನಿ. ನಾವು ತೊಗೊಂಡಿರೋಂಥದ್ದೇನು CK ಇಸ್ ದಿ ಲಾಸ್ಟ್ ನಾನ್ ಝೀರೋ ಅಂದರೆ ಇದು ಲಾಸ್ಟ್ ನಾನ್ ಝೀರೋ. ಈ ಸ್ಟೇಟ್ಮೆಂಟಲ್ಲಿ CK ಇಸ್ ದಿ ಲಾಸ್ಟ್ ನಾನ್ ಝೀರೋ ಆದರೆ ಇಲ್ಲಿ ನೆಕ್ಸ್ಟ್ ಬರೋವಂಥ CK ಪ್ಲಸ್ 1 CK ಪ್ಲಸ್ 2 ಅಪ್ ಟು ಎಕ್ಸೆಟ್ರಾ Cn ಈಸ್ ದಿ 0 ಆಗಿರುತ್ತೆ. ನೆಕ್ಸ್ಟ್ ಬರೋವಂಥ ಎಲ್ಲ ಸ್ಕೇಲರ್ಸು ಕೂಡ 0 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇಟ್ ಈಸ್ ಅ ಲೀನಿಯರ್ಲಿ ಡಿಪೆಂಡೆಂಟ್ ಕಂಡೀಷನ್ ಆಗಿರೋದ್ರಿಂದ ಈ ಸ್ಕೇಲರ್ಸ್ನ 0 ಅಂತೇಳಿ ತೊಗೊಂಡಿದ್ದೀನಿ. ನಾವು ವಿಚ್ ಇಂಪ್ಲೈಸ್ ದಿಸ್ ಟರ್ಮ್ ಕ್ಯಾನ್ ಬಿ ರೀಪ್ಲೇಸ್ಡ್ ಆಸ್ C1 alpha 1 C2 alpha 2 plus up to etc. CK minus 1 alpha k minus 1 this term CK alpha k ಇಲ್ಲಿವರೆಗೂ ಮಾತ್ರ ನಮಗೆ CK is the last non zero. ಇದನ್ನು 0 ಕೊಟ್ಟರೆ CK plus 1 alpha k plus 1 ಅಲ್ಲಿ CK plus 1ಗೆ 0 ಕೊಟ್ಟರೆ ದಿಸ್ ಟರ್ಮ್ 0. ನೆಕ್ಸ್ಟ್ ಟರ್ಮ್ ಕೂಡ 0 ಆಗುತ್ತೆ. ದೆನ್ Cn ಕೂಡ 0 ಇದೆ. ಸೊ ಅದರಿಂದ Cn alpha n ದಿಸ್ ಟರ್ಮ್ ಕೂಡ 0 ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 0. ಇದೇ ಕಂಡೀಷನ್ಗೆ ಇಲ್ಲಿರೋಂಥ ವ್ಯಾಲ್ಯೂ ಸ್ಕೇಲರ್ಸ್ನ ಮುಂದೆ ಇರೋ ಆಲ್ಫಾ ಕೆ CK ಪ್ಲಸ್ 1 CK ಪ್ಲಸ್ 2 ಅಪ್ ಟು ಎಕ್ಸೆಟ್ರಾ Cn ದೀಸ್ ಎಲಿಮೆಂಟ್ಸ್ಗೆ 0 ಕೊಟ್ಟಿದ್ದೀನಿ. ನಾವು ದಿಸ್ ಟರ್ಮಲ್ಲಿ ನಾನು CK ಆಲ್ಫಾ ಕೆ ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ರಿಮೈನಿಂಗ್ ಉಳಿದಿರೋಂಥ ಎಲ್ಲ ಟರ್ಮ್ಸ್ನ ನಾನು ಆ ಕಡೆ ಕಳಿಸ್ಕೊತಾ ಇದ್ದೀನಿ. CK ಆಲ್ಫಾ ಕೆ ವಿಚ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ದಿಸ್ ಟರ್ಮ್ ಆ ಕಡೆ ಹೋಯ್ತು ಅಂದರೆ ನೆಕ್ಸ್ಟಲ್ಲಿ ಆಲ್ಫಾ ಕೆ ವಿಚ್ ಇಸ್ ಈಕ್ವಲ್ ಟು minus C1 alpha 1 minus C2 alpha 2 minus up to etc. minus CK minus 1 alpha k minus 1 these elements can be ಆ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾವು ದಿಸ್ ಟರ್ಮಲ್ಲಿ ಮಲ್ಟಿಪ್ಲೈಡ್ ಬೋತ್ ಸೈಡ್ಸ್ ಬೈ CK ಇನ್ವರ್ಸ್ ಇಲ್ಲಿ CK ಇದೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದೇನು CK ಈಸ್ ದಿ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ಸ್ ಬೇಕು. ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ತಗೊಂಡು ದೆನ್ ವಿ ಹ್ಯಾವ್ ಟು ಪ್ರೂವ್ ದಟ್ ಆಲ್ಫಾ ಕೆ ವೆಕ್ಟರ್ ಆಲ್ಫಾ ಕೆ ಇಸ್ ದಿ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ ಬೇಕು. ಸೊ ಅದರಿಂದ ನಮಗಿಲ್ಲಿ CK ನೆಸೆಸಿಟಿ ಇಲ್ಲ. ಸೊ ಅದರಿಂದ ನಾವು CK ಇನ್ವರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ದೀಸ್ ವ್ಯಾಲ್ಯೂ 1 ಆಗುತ್ತೆ. ಸೊ ಅದರಿಂದ ನಾವು ಮಲ್ಟಿಪ್ಲೈಡ್ ಬೋತ್ ಸೈಡ್ಸ್ ಬೈ CK ಇನ್ವರ್ಸ್ನ ನಾನು ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀನಿ. ರಿಸಲ್ಟ್ ಈಸ್ CK ಇನ್ವರ್ಸ್ ಇಂಟು CK ಆಲ್ಫಾ ಕೆ ವಿಚ್ ಇಸ್ ಈಕ್ವಲ್ ಟು ದಿಸ್ ಟರ್ಮಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಮೈನಸ್ CK ಇನ್ವರ್ಸ್ C1 ಆಲ್ಫಾ 1 ಮೈನಸ್ CK ಇನ್ವರ್ಸ್ C2 ಆಲ್ಫಾ 2 ಮೈನಸ್ ಅಪ್ ಟು ಎಕ್ಸೆಟ್ರಾ ಮೈನಸ್ CK ಇನ್ವರ್ಸ್ ಆಲ್ಫಾ k ಮೈನಸ್ 1 ಇಂಟು ಆಲ್ಫಾ k ಮೈನಸ್ 1 now which is equal to result is this term ಅಲ್ಲಿ CK inverse into CK is 1 now into alpha k which is equal to this term ಅಲ್ಲಿ common minus CK inverse into C1 into alpha 1 plus of this term ನಾನು ಮೈನಸ್ ಒಳಗಡೆ ತೊಗೊಳ್ತಾ ಇದ್ದೀನಿ ಮೈನಸ್ CK inverse into C2 into alpha 2 plus up to etc plus minus CK inverse into CK minus 1 into alpha k minus 1 ಇದು ಯಾವ ಫಾರ್ಮಲ್ಲಿದೆ ಇಟ್ ಈಸ್ ಅ ಆಲ್ಫಾ ಕೆ ವೆಕ್ಟರ್ ಆಲ್ಫಾ ಕೆ ತೊಗೊಂಡಿದ್ದೀನಿ. ದಿಸ್ ಟರ್ಮ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಕೆ ಮೈನಸ್ 1 ಕೆ ಮೈನಸ್ 1 ಅಂದರೆ ಇದರ ಪ್ರೀವಿಯಸ್ ಟರ್ಮ್ ಇದೆ. ಇದರ ಆಲ್ಫಾ ಕೆನ ಪ್ರೀವಿಯಸ್ ಟರ್ಮ್ ಪ್ರಿಸೀಡಿಂಗ್ ವೆಕ್ಟರ್. ಈ ಪ್ರಿಸೀಡಿಂಗ್ ವೆಕ್ಟರ್ಸ್ಗೆ ಇದೆ ಲೀನಿಯರ್ ಕಾಂಬಿನೇಷನ್. ದಿಸ್ ಇಸ್ ಅ ಸ್ಕೇಲರ್ಸ್ C1 C2 ಅಪ್ ಟು ಎಕ್ಸೆಟ್ರಾ CK ಎಲ್ಲ ಸ್ಕೇಲರ್ಸು. ಸೊ ಈ ಸ್ಕೇಲರ್ಸು ಲೀನಿಯರ್ ಕಾಂಬಿನೇಷನ್ ಆಗಿ ತೊಗೊತಾ ಇದ್ದೀನಿ. ಆಲ್ಫಾ ಕೆ ಇಸ್ ಈಕ್ವಲ್ ಟು ದಿಸ್ ಲೀನಿಯರ್ ಕಾಂಬಿನೇಷನ್ ದಿಸ್ ಟರ್ಮ್ ಇಂಟು ಆಲ್ಫಾ 1 ಪ್ಲಸ್ ದಿಸ್ ಟರ್ಮ್ ಇಂಟು ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ದಿಸ್ ಟರ್ಮ್ ಇಂಟು ಆಲ್ಫಾ ಕೆ ಮೈನಸ್ 1 ಎಲ್ಲಿವರೆಗೂ ಕೆನ
ಪ್ರೀವಿಯಸ್ ಎಲಿಮೆಂಟ್ವರೆಗೂ, ಪ್ರೀವಿಯಸ್ ವೆಕ್ಟರ್ವರೆಗೂ. ಸೊ ಇಟ್ ಈಸ್ ಏನಂತ ಹೇಳ್ಬೋದು ಇದರಿಂದ, ಆಲ್ಫಾ ಕೆ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್, ಅದರ ಪ್ರಿಸೀಡಿಂಗ್ ವೆಕ್ಟರ್ಗೆ ಲೀನಿಯರ್ ಕಾಂಬಿನೇಷನ್ ಅಂತೇಳಿ ಹೇಳ್ಬೋದು. ದೇರ್ಫೋರ್ ಆಲ್ಫಾ ಕೆ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ಸ್, ಪ್ರಿಸೀಡಿಂಗ್ ವೆಕ್ಟರ್ಸ್ಗೆ ಲೀನಿಯರ್ ಕಾಂಬಿನೇಷನ್ ಆಗಿದೆ ಅಂತೇಳಿ ಹೇಳ್ಬೋದು. ನಾವು ಕಾನ್ವರ್ಸ್ಲಿ ಬರೋದಾದರೆ ಆಲ್ಫಾ ಕೆ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ ಅಂತೇಳಿ ತಗೋಬೇಕಾಗತ್ತೆ ನಾವು. ಕಾನ್ವರ್ಸ್ಲಿ ಗಿವನ್ ದಟ್ ನಮಗೆ ಕೊಟ್ಟಿದ್ದಾನೆ ಆಲ್ಫಾ ಕೆ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ ಅಂತ ತಗೊತಾ ಇದ್ದೀನಿ. ದೆನ್ ಪ್ರೂವ್ ಮಾಡಬೇಕಾಗಿರೋದೇನು, ದೆನ್ ವಿ ಹ್ಯಾವ್ ಟು ಪ್ರೂವ್ ದಟ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ ಏನಾಗಿರಬೇಕು, ಲೀನಿಯರ್ಲಿ ಡಿಪೆಂಡೆಂಟ್ ಅಂತೇಳಿ ಪ್ರೂವ್ ಮಾಡಬೇಕು. ನಾವು ಫಸ್ಟ್ ಡೈರೆಕ್ಟ್ ಪಾರ್ಟಲ್ಲಿ ನಾವೇನು ತೊಗೊಂಡ್ವಿ, ಆಲ್ಫಾಸ್ ಎನ್ ನಂಬರ್ ಆಫ್ ಆಲ್ಫಾಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ತಗೊಂಡು ದೆನ್ ವಿ ಹ್ಯಾವ್ ಟು ಪ್ರೂವ್ ದಟ್ ಆಲ್ಫಾ ಕೆ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ ಅಂತೇಳಿ ತೊಗೊಂಡ್ವಿ, ಪ್ರೂವ್ ಮಾಡಿದ್ವಿ. ನಾವು ಕಾನ್ವರ್ಸ್ ಪಾರ್ಟಲ್ಲಿ ನಾವು ಈ ಸ್ಟೇಟ್ಮೆಂಟ್ ಟ್ರೂ ಅಂತೇಳಿ ತೊಗೊಂಡು ದೆನ್ ವಿ ಹ್ಯಾವ್ ಟು ಪ್ರೂವ್ ದಟ್ ಆಲ್ಫಾ 1 ಆಲ್ಫಾ 2 ಅಪ್ ಟು ಎಕ್ಸೆಟ್ರಾ ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ ಏನಾಗಿರಬೇಕು, ಲೀನಿಯರ್ಲಿ ಡಿಪೆಂಡೆಂಟ್ ಅಂತೇಳಿ ಪ್ರೂವ್ ಮಾಡಬೇಕು. ಅಂದರೆ ಅಟ್ಲೀಸ್ಟ್ ಒಂದಾದರೂ ನಾನ್ ಝೀರೋ ಎಲಿಮೆಂಟ್ ಎಕ್ಸಿಸ್ಟ್ ಆಗಿರಬೇಕು ಅಂತೇಳಿ ನಾವು ಪ್ರೂವ್ ಮಾಡಬೇಕಾಗುತ್ತೆ. ನಾವು that is the alpha k is a linear combination of its preceding vectors. ಅದನ್ನು ನಾವು ಯಾವ ಥರ ಬರ್ಕೋಬೋದು, that is alpha k is equal to c1 alpha 1 plus c2 alpha 2 plus up to etc. ck minus 1 alpha k minus 1 ಅಂತೇಳಿ ಬರ್ಕೋಬೋದು. ಇದು ಆಲ್ಫಾ ಕೆ ಪ್ರಿಸೀಡಿಂಗ್ ವೆಕ್ಟರ್ ಅಂತಂದರೆ ಆಲ್ಫಾ ಕೆ ಮೈನಸ್ 1. ಇಟ್ ಈಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ದಿ ಸೆಟ್. ಆಲ್ಫಾ ಕೆ ಇಸ್ ಈಕ್ವಲ್ ಟು ಇಸ್ ಅ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರೀವಿಯಸ್ ವೆಕ್ಟರ್ಸ್ನ ಪ್ರಿಸೀಡಿಂಗ್ ಲೀನಿಯರ್ ಕಾಂಬಿನೇಷನ್ ಆಗಿದೆ. ಸೊ ನಾವಿಲ್ಲಿ ಆಲ್ಫಾ ಕೆನ ಆ ಕಡೆ ತೊಗೊಂಡ್ರೆ ರಿಸಲ್ಟ್ ಈಸ್ c1 alpha 1 plus c2 alpha 2 plus up to etc. ck minus 1 alpha k minus 1. ದಿಸ್ ಟರ್ಮ್ನ ಆ ಕಡೆ ತೊಗೊತಾ ಇದ್ದೀನಿ, ಮೈನಸ್ ಸಿ ಆಲ್ಫಾ ಕೆ ವಿಚ್ ಈಸ್ ಈಕ್ವಲ್ ಟು 0. minus alpha k which is equal to 0. Now this statement can be written as c1 alpha 1 plus c2 alpha 2 plus up to etc. ck minus 1 alpha k minus 1. This term minus alpha k ಇದೆ. ಸೊ ಇದನ್ನು ನಾವು minus 1 into alpha k ತಗೋಬೋದಲ್ವಾ, ಪ್ಲಸ್ ಆಫ್ ಮೈನಸ್ ಆಲ್ಫಾ ಕೆನ ನಾವು ಮೈನಸ್ 1 ಇಂಟು ಆಲ್ಫಾ ಕೆ. ನೆಕ್ಸ್ಟ್ ಟರ್ಮ್ ನಮಗಿನ್ನೂ ಗೊತ್ತಿಲ್ಲ, ಅಲ್ಲೇನೂ ಇಲ್ಲ. ಸೊ ಅದನ್ನು ನಾನು 0 ಇಂಟು ವೆಕ್ಟರ್ಸ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. 0 ಇಂಟು ಆಲ್ಫಾ ಕೆ ಪ್ಲಸ್ 1 ಪ್ಲಸ್ ಅಪ್ ಟು ಎಕ್ಸೆಟ್ರಾ 0 ಇಂಟು ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ 0 ಮಲ್ಟಿಪ್ಲೈ ಮಾಡಿಕೊಂಡ್ರೆ ದಿಸ್ ಟರ್ಮ್ ಎಲ್ಲ ಟರ್ಮು ಕೂಡ 0 ಆಗುತ್ತೆ. ಸೊ ವ್ಯಾಲ್ಯೂ ಇದೇ ಥರನೇ ಬರುತ್ತೆ, ಮಲ್ಟಿಪ್ಲೈ ಮಾಡಿಕೊಂಡ್ರು ಸೇಮ್ ಆ್ಯಸ್ ಇಟ್ ಈಸ್ ಇದೇ ಸ್ಟೇಟ್ಮೆಂಟೇ ಬರುತ್ತೆ. ಸೊ ಇಲ್ಲಿ 0 ಇಂಟು ಆಲ್ಫಾ ಕೆ ಪ್ಲಸ್ 1 ಅಪ್ ಟು ಎಕ್ಸೆಟ್ರಾ 0 ಇಂಟು ಆಲ್ಫಾ ಎನ್ ನಂಬರ್ ಆಫ್ ವೆಕ್ಟರ್ಸ್ ಬೇಕು. ಸೊ ಎನ್ ನಂಬರ್ ಆಫ್ ವೆಕ್ಟರ್ಸ್ನ ನಾವು 0ಗೆ ಮಲ್ಟಿಪ್ಲೈ ಮಾಡಿಕೊಂಡು ವಿಚ್ ಈಸ್ ಈಕ್ವಲ್ ಟು 0 ಅಂತೇಳಿ ತೊಗೊಳ್ತಾ ಇದ್ದೀನಿ. ನಾವು ದೇರ್ಫೋರ್ ಇದರಲ್ಲಿ ನಾವೇನು ಹೇಳ್ಬೋದು, ಇದರಲ್ಲಿ c1 alpha 1 plus c2 alpha 2 plus up to etc. ck minus 1 alpha k minus 1. ದಿಸ್ ಟರ್ಮಲ್ಲಿ ಸ್ಕೇಲರ್ ಏನಿದೆ -1 ಇಂಟು ಆಲ್ಫಾ ಕೆ ಇದೆ. ಸೊ ಇಲ್ಲಿ ಸ್ಕೇಲರ್ ಇದು c1 ck ಯಾವುದಾದ್ರೂ ಆಗಿರ್ಬೋದು, ಈ ಟರ್ಮ್ ನಮಗೆ ಗೊತ್ತಿಲ್ಲ. ಸಿ ಕೆ ಆಲ್ಫಾ ಕೆ ಇದೆ ಅಂತಂದರೆ ಇದು ಸಿ ಕೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ಕೋಬೋದು. ಈ ಸಿ ಕೆ ವ್ಯಾಲ್ಯೂ ಏನಾಗಿದೆ, -1 ಬರ್ತಾ ಇದೆ. ಅಂದರೆ ಸಿ ಕೆ ಈಸ್ ಅ ಸ್ಕೇಲರ್, -1 ಬರ್ತಾ ಇದೆ. ಇಟ್ ಈಸ್ ಅ ನಾನ್ ಝೀರೋ ಅಂತ ಗೊತ್ತಾಗ್ತಾ ಇದೆ ನಮಗೆ ಡೈರೆಕ್ಟ್ಲಿ. ನಾನ್ ಝೀರೋ ಆಗ್ತಾ ಇದೆ, ರಿಮೈನಿಂಗ್ ಇರೋದೆಲ್ಲ 0 ಇದೆ. ಸೊ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಎಲಿಮೆಂಟ್ ನಾನ್ ಝೀರೋ ಆಯಿತು ಅಂತಂದರೆ ಇಟ್ ಈಸ್ ಅ ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ -1 ಇಂಟು ಆಲ್ಫಾ ಕೆ ಸಿ ಕೆ ವ್ಯಾಲ್ಯೂ -1 ಬರ್ತಾ ಇದೆ. ಸೊ ಅದರಿಂದ ಇಟ್ ಈಸ್ ಅ ನಾನ್ ಝೀರೋ ಆಗಿರೋದ್ರಿಂದ therefore the vectors alpha 1 alpha 2 up to etc. alpha n number of vectors ಏನಿದೆ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಅಂತೇಳಿ ಹೇಳ್ಬೋದು. hence the result.